ಗುರುಬಂಧುಗಳ ಪಾದದ ಧೂಳನ್ನು ವಿಭೂತಿ ಸ್ವರೂಪದಲ್ಲಿ ನನ್ನ ಹಣೆಗೆ ಹೆಚ್ಚುತ್ತಾ ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸ್ತಾರೆ. ಅನ್ವಿತಾ ಭಾವಿಸ್ಬಾರ್ದು. ನೀವು ಮಾತಾಡುವಂಥ ಸಮಯಕ್ಕೆ ನಾವು ಅಲ್ಲಿ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂತು. ಅದು ಪೃಥ್ವೀಕರ ಕರೆದಿದ್ದಂತಲ್ಲ, ಅಮ್ಮನವರ ಬುಲಾವ್ ಬಂತು, ಅದಕ್ಕೆ ಅಲ್ಲಿ ಹೋದೆ. ಹೋಗದೇ ಇದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ, ಇನ್ನು ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿದೆ. ಅವಳು ಒಂದು ಪ್ರಶ್ನೆ ಕೇಳಿದ್ರು, ಲೋಕ ಕಲ್ಯಾಣಕ್ಕಾಗಿ ಸಂಕಲ್ಪ ಮಾಡಿ ನಿನ್ನನ್ನು ಹೊಗಳಿಸ್ಕೊಂಡು ಕೂತ್ಕೊಳ್ಳುವಂಥದ್ದು ನಿನಗೆ ಏನಿದೆ? ಅದಕ್ಕೆ ಹೇಳ್ತಾರೆ, ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ರೆ, ಬಂದವರೆಲ್ಲ ಒಂದೊಂದು ಪವಾಡದ ಬಗ್ಗೆನೇ ಮಾತಾಡ್ತಾರೆ. ನಮ್ಮ ಕವಿತಾ ಮೇಡಮ್ ಅವರು ಹೇಳಿದ್ರು, ನಾನು ಏನೇ ಮಾತಾಡಿದ್ರು ನಮ್ಮ ಗುರುಗಳು ಮಾತಾಡಿಸ್ದಂಗೆ, ಆದ್ರೆ ನಾನೇ ಅಷ್ಟೊತ್ತು ಮಾತಾಡಿದೆ. ತಾವೆಲ್ಲರೂ ಕೂಡ ಒಂದು ಧಾರ್ಮಿಕತೆಗೆ ಬೆಲೆ ಕೊಟ್ಟು ಭಗವಂತನ ಒಂದು ನೈಜ ಭಾವಕ್ಕೆ ತಲೆದೂರಿ ನಮ್ಮ ಸಂಸ್ಕಾರ, ನಮ್ಮ ವಿಚಾರ, ನಮ್ಮ ಅಂತಃಕರಣದಲ್ಲಿ ಭಗವಂತ ಅನ್ನುವಂಥ ಒಂದು ಒಳ್ಳೆ ಉದ್ದೇಶದಿಂದ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವಂಥ ಒಂದು ಮನಸ್ಸಿನಿಂದ, ಒಂದು ಮನೋಭಾವದಿಂದ ತಾವೆಲ್ಲರೂ ಬಂದಿದ್ದೇವೆ. ಮೊದಲನೇದಾಗಿ ತಮ್ಮೆಲ್ಲರಿಗೂ ನಿಮ್ಮ ಆಶ್ರಮಕ್ಕೆ, ಆ ಶ್ರಮವನ್ನು ಪಟ್ಟಂಥ ಈ ಜಾಗಕ್ಕೆ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಆಶ್ರಮಕ್ಕೆ, ಆಶ್ರಮ ಅನ್ನುವಂಥ ಶಬ್ದಕ್ಕಾಗಲಿ ಅಥವಾ ಈ ಜಾಗಕ್ಕಾಗಲಿ ನನಗೆ ಕಮಿಟ್ಮೆಂಟ್ ಇದೆಯೋ ಹೊರತು ಕಮಿಟೆಡ್ ಅಲ್ಲ. ನಾನು ಹೇಳಿಲ್ವಾ, ವಾಪಸ್ ನಾನು ಬಂದ್ರೆ ಟೆನ್ಷನ್ ಆಗುತ್ತೆ. ಇವ್ರು ಸುಮ್ಮನಿಲ್ಲಾರ್ದೆ ನಾನು ಕಳಿಸ್ತೀನಿ. ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ? ಕಮಿಟ್ಮೆಂಟ್. ಹೌದು, ಈ ಜಾಗಕ್ಕೆ ನೂರಾರು ಜನ ಭಕ್ತರು ಬಂದು ಇಲ್ಲಿ ಆಶ್ರಯವನ್ನು ಪಡೆದು ಭಗವತ್ ದರ್ಶನವನ್ನು ಮಾಡಿ ಭಗವಂತ ಸಂಕಲ್ಪದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಒಂದು ಲೋಕ ಕಲ್ಯಾಣದ ಮಹತ್ ಕಾರ್ಯದಲ್ಲಿ ಪಾಲ್ಗೊಂಡು ತಮ್ಮ ಅಭಿಷ್ಟಗಳನ್ನ, ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸೋದಕ್ಕೋಸ್ಕರ ಈ ಜಾಗವನ್ನ ಆಶ್ರಮ ರೂಪಕವಾಗಿ ಮಾಡಿರ್ತಕ್ಕಂಥದ್ದು. ಅದು ನಮ್ಮ ಕಮಿಟ್ಮೆಂಟ್. ಯಾರಕ್ಕೆ ನಾವು ಕಮಿಟೆಡ್ ಅಲ್ಲ? ಯಾಕೆ ಕಮಿಟೆಡ್ ಅಲ್ಲ ಅಂತಂದ್ರೆ ನಾವು ಯಾರು ಶಾಶ್ವತ ಅಲ್ಲ.
ನಾವು ಯಾರು ಶಾಶ್ವತಲ್ಲ. ನೂರಾರು ವರ್ಷಗಳ ಕಾಲ ಈ ಕಮಿಟ್ಮೆಂಟ್ ಹೆಸರನ್ನ ತಂದುಕೊಡುತ್ತೋ ಹೊರತು ಇಂಥ ಮಹನೀಯರಿದ್ದರಂತೆ, ಇಂಥ ವ್ಯಕ್ತಿಗಳು ಅಂಥವ್ರ ಜೊತೆ ಇದ್ದು ಸೇವೆಯನ್ನು ಮಾಡಿದ್ರಂತೆ, ನಾವೆಲ್ಲರೂ ಕೂಡಿ ಈ ಆಶ್ರಯವನ್ನ ಕಟ್ಟಿದ್ರಂತೆ, ನಮ್ಮ ಪೂರ್ವಜರು ಅವತ್ತಲ್ಲಿ ಸೇವೆಯನ್ನ ಮಾಡ್ತಾ ಇದ್ರಂತೆ ಅನ್ನುವಂತ ಒಂದು ಮನೋಭಾವದ ಮುಂದಿನ ಪೀಳಿಗೆಗೆ ಒಂದು ಸಂಸ್ಕಾರ ಬರುತ್ತಲ್ಲ, ಅದಕ್ಕೋಸ್ಕರನೇ ನಾವೆಲ್ಲರೂ ಆಶ್ರಮಕ್ಕೆ ಕಮಿಟ್ಮೆಂಟ್ ಮಾತ್ರ. ಮುಂದಿನ ಮಕ್ಕಳು ಹೇಳ್ಬೇಕು ಯಾವ ತರ ಸಂಸ್ಕಾರ ಬರುತ್ತೆ. ಅಯ್ಯೋ ನಮ್ಮ ತಂದೆ ಹೋಗೋರಂತೆ ಕಂಡ್ರೆ ಸುಮ್ಮನೆ ಕೂತ್ಕೊಂಡಿರೋರಂತೆ, ಪಾಪ ಏನು ಇಲ್ಲ, ಗುರುಗಳವ್ರನ್ನೇನು ಮಾತಾಡಿಸ್ತಾ ಇರ್ಲಿಲ್ಲ, ಸುಮ್ಮನೆ ಮನುಷ್ಯ ಹೋಗೋನು ಬರೋನು, ಏನು ಇದೇ ಕೆಲಸನ ನಮ್ಮ ಮನೆಗೆ ಮಾಡ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿರೋದು. ಮಕ್ಕಳಿಗೆ ಬರಬಾರ್ದು. ಇಲ್ಲ, ನಮ್ಮ ಕುಟುಂಬ ಸಮೇತರಾಗಿ ನಾವು ಕೂಡ ಹೋಗ್ತಾ ಇದ್ವಿ, ಅವ್ರಿಗೆ ಪವಾಡದ ವಿಚಾರ ಆಯ್ತೋ ಅಥವಾ ಅವ್ರ ಜೀವನದಲ್ಲಿ ಏನಾದರೂ ಒಂದು ಉದ್ಧಾರ ಆಗುವಂತ ಒಂದು ಸ್ಥಿತಿ ಬಂತೋ ಅನ್ನುವಂಥದ್ದನ್ನ ಮಕ್ಕಳ ಮನಸ್ಸಿಗೆ ತುಂಬದೆ, ಇಲ್ಲಿ ನಿಜವಾದ ವಿಚಾರತೆ ಇದೆ, ಏಕತೆ ಇದೆ, ಜಾತಿ ಧರ್ಮದ ದೂರವಿದೆ, ನಾವೆಲ್ಲರೂ ಕೂಡಿ ಒಂದೇ ಅನ್ನುವಂಥ ಒಂದು ಬಂಧುತ್ವ ಮೂಡಿದೆ, ಅಂಥ ಒಂದು ಸಂಸ್ಕೃತಿ ಸಂಪ್ರದಾಯ ಈ ಆಶ್ರಮದಲ್ಲಿದೆ ಅಂತ ಬೆಳೆಸ್ತಾ ಬಂದ್ರೆ ನಿಜವಾಗ್ಲೂ ಭಾರತ ದೇಶಕ್ಕೆ, ಭವ್ಯವಾದಂತಹ ಒಂದು ಭಾರತ ದೇಶಕ್ಕೆ ನಮ್ಮಿಂದ ಏನಾದರೂ ಒಂದು ಕೊಡುಗೆ ಇದೆ ಅಂತಂದ್ರೆ ಅದು ಮುಂದಿನ ಪೀಳಿಗೆ ಮಕ್ಕಳು ಅಷ್ಟೇ. ಅದು ಬಿಟ್ಟು ಬೇರೆ ಇನ್ನೇನಿಲ್ಲ. ಇನ್ನೇನು ಹೇಳ್ತೇವೆ, ಯಾವ ವಿಚಾರವಾಗಿ ಹೇಳ್ತೇವೆ? ಇವತ್ತು ಪಬ್ ಸಂಸ್ಕೃತಿ, ವಿದೇಶಿಗಳ ಸಂಸ್ಕೃತಿ ಬಂದು ಭಾರತ ದೇಶ ಹಾಳಾಗ್ತಾ ಇದೆ. ಎಷ್ಟೋ ಜನ ಇವತ್ತು ವೀಕೆಂಡ್ ಅಂತ ಹೇಳಿ ಪಬ್ಬು ಮತ್ತೊಂದು ಅನ್ನೊಂದ್ರ ಕಡೆನೆ ಭಾರಿ ಗಮನ ಕೊಡ್ತಾ ಹೋಗ್ತಾರೆ. ಯಾರು ಹೋಗ್ಬೇಡಿ ಅಂತ ಹೇಳೋದು, ಯಾರು ಮಾಡಬೇಡಿ ಅಂತಾನು ಹೇಳೋಣ. ಇವತ್ತು ಭಗವಂತ ನನಗೆ 25 kg ಮೂಟೆ ಎತ್ತುವಂತ ಶಕ್ತಿ ಕೊಟ್ಟಿದ್ದಾನೆ, 25 kg ಮೂಟೆ ಎತ್ತುತ್ತಾ ಇದ್ದೀನಿ. ಯಾರೋ ಮಾಡ್ತಾರೆ ಅಂತ ಹೇಳಿ 50 kg ಮೂಟೆ ಹೊತ್ತಿದ್ರೆ ನನ್ನ ಮೂಳೆ ಮುರಿಯುತ್ತೆ ಹೊರತು ಎತ್ತದೊಂದು ಮೂಳೆ ಮುರಿಯೋದಿಲ್ಲ. ಅದರ ಅರ್ಥ ಪ್ರತಿಯೊಂದು ವಿಚಾರದಲ್ಲೂ ಅದರದೇ ಆದಂತ ಲಿಮಿಟೇಷನ್ಸ್ ಇದೆ, ಅದರದೇ ಆದಂತ ಲಿಮಿಟೇಷನ್ಸ್ ಇದೆ. ಇವತ್ತು ನಮ್ಮ ತಂದೆ 100 ಎಕರೆ ಜಾಗ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಭತ್ತ ಹಾಕಿದೀವಿ, ಮುಂದೆ ನಮ್ಗೆ ಅಕ್ಕಿ ಬರುತ್ತೆ ಅಂತ ಹೇಳಿ 100 ಎಕರೆಗಳಲ್ಲಿ ಇರ್ತಕ್ಕಂಥದ್ದನ್ನ ಅಕ್ಕಿಯನ್ನ ಅನ್ನ ಮಾಡಿ ನಾವು ತಿನ್ನುವಂಥದ್ದಲ್ಲ. ಭಗವಂತ ಯಾತಕ್ಕೆ 100 ಎಕರೆ ಕೊಟ್ಟಿದ್ದಾನೆ? ಹಸಿದವರಿಗೆ ಬಂದು ಊಟ ಹಾಕುವುದಕ್ಕೋಸ್ಕರ ನಿನಗೆ 100 ಎಕರೆ ಕೊಟ್ಟಿರ್ತಕ್ಕಂಥದ್ದು. ಅದನ್ನ ವ್ಯಾಪಾರ ದೃಷ್ಟಿಯಲ್ಲಿ ಇಟ್ಕೊಂತ ಯಾವತ್ತೂ ಭಗವಂತ ಹೇಳಿರುವಂಥದ್ದು. ಜೀವನವನ್ನು ಸುಭಿಕ್ಷಗೊಳಿಸ್ಕೊಳ್ಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಭಗವಂತನ ದರ್ಶನವಾಗಲಿ, ಅವನು ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರಲಿ ಅಂತ ಅವಧೂತರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಜಯ ಗುರುದೇವ.